ನಂಜನಗೂಡು ತಾಲೂಕು ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ರೇವಮ್ಮ ಶಿವಶಂಕರ್ ಆಯ್ಕೆಯಾಗಿದ್ದಾರೆ. ಅಧಿಕಾರ ಹಂಚಿಕೆ ಪ್ರಕಾರ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಒಟ್ಟು 19 ಮಂದಿ ಬಲ ಹೊಂದಿರುವ ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಒಬ್ಬ ಸದಸ್ಯರು ಗೈರು ಹಾಜರಾಗಿ 18 ಮಂದಿ ಸದಸ್ಯರು ಹಾಜರಿದ್ದರು. ಅದರಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಣಿ ಎಸ್ ಹಾಗೂ ರೇವಮ್ಮ ಶಿವಶಂಕರ್ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದರು. ನಂತರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ರೇವಮ್ಮ ಶಿವಶಂಕರ್ ಅವರಿಗೆ 10 ಮತಗಳು, ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ರಾಣಿ ಅವರಿಗೆ 8 ಮತಗಳು ಲಭಿಸಿದವು. 10 ಮತಗಳನ್ನು ಪಡೆದ ರೇವಮ್ಮ ಶಿವಶಂಕರ್ ಅವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಎಂದು ಚುನಾವಣಾಧಿಕಾರಿಗಳಾದ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ಚಂದ್ರರವರು ಘೋಷಣೆ ಮಾಡಿದರು. ಅಧ್ಯಕ್ಷರ ಘೋಷಣೆಯಾಗುತ್ತಿದ್ದಂತೆ ಅವರ ಅಭಿಮಾನಿಗಳು ಹಾಗೂ ಪಕ್ಷದ ಮುಖಂಡರುಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ನಂಜನಗೂಡು ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯಕುಮಾರ್, ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀಕಂಠನಾಯಕ, ಯುವ ಘಟಕದ ಅಧ್ಯಕ್ಷ ಮಹೇಶ್, ಮುಖಂಡರಾದ ಶಿವಶಂಕರ್, ಕುಡ್ಲಾಪುರ ರಾಜು, ಲಾಯರ್ ಸೋಮಣ್ಣ, ಮರಿಕಾಳೇಗೌಡ, ಚಂದ್ರು, ಕೃಷ್ಣ ಶೆಟ್ಟಿ, ಜಬ್ಬಾರ್, ಅಶೋಕ್ ಹಾಗೂ ಅಂಕಶೆಟ್ಟಿ, ಮರಂಗಶೆಟ್ಟಿ, ರಾಜು, ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಚಂದ್ರು, ಗೋಪಾಲ ಶೆಟ್ಟಿ, ವಿಜಯಕುಮಾರ್, ಮಹೇಶ್ ಹೆಗ್ಗಡಹಳ್ಳಿ, ಲೋಕೇಶ್, ಪ್ರಕಾಶ್ DSS, ಪುಟ್ಟಸ್ವಾಮಿ, ಗಂಗಮ್ಮ, ಚೇತನ್, ಗೀಕಳ್ಳಿ ಉಂಡಿ ಲೋಕೇಶ್, ದೇವಿರಮನಹಳ್ಳಿ ಉಂಡಿ ಬೀರೇಶ್ ಹಾಗೂ ಎಲ್ಲ ಮುಖಂಡರುಗಳು, ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಹಾಜರಿದ್ದರು. ನಂಜನಗೂಡು ತಾಲೂಕು ಹೆಗ್ಗಡಹಳ್ಳಿ ಗ್ರಾಮ ಪಂಚಾಯಿತಿ ಇವತ್ತು ಎಲ್ಲರಿಗೊಂದು ಸಂತೋಷದ ಸಂಭ್ರಮ ಇವತ್ತು ನಮ್ಮ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಯಾಕಂದರೆ ಸುಮಾರು ಒಂದು 25 ವರ್ಷಗಳಿಂದ ಈ ಪಂಚಾಯಿತಿ ನಮ್ಮ ಕಾಂಗ್ರೆಸ್ ಇದಕ್ಕೆ ದಕ್ಕಿರಲಿಲ್ಲ. 25 ವರ್ಷದ ನಂತರ ನಮ್ಮ ಕಾರ್ಯಕರ್ತರ ಎಲ್ಲ ಶ್ರಮ, ನಮ್ಮ ಪಂಚಾಯಿತಿ ಮೆಂಬರ್ಗಳೆಲ್ಲ ಒಂದು ಬದ್ಧತೆ ಮತ್ತು ಎಲ್ಲ ನಮ್ಮ ಈ ಭಾಗದ ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಈ ಪಂಚಾಯತಿನ ಹಿಡಿಲೇಬೇಕು ಅಂತ ಒಂದು ಪಣ ತೊಟ್ಟು 25 ವರ್ಷದಿಂದ ಒಂದು ಹಿಡಿತದಲ್ಲಿತ್ತು. ಆ ಹಿಡಿತದಿಂದ ಇವತ್ತು ಬಿಡಿಸ್ಬೇಕು, ಮತ್ತು ನಾವು ಕಾಂಗ್ರೆಸ್ ಒಂದು ಪತಾಕೆಯನ್ನು ಇಲ್ಲಿ ಆರಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಶ್ರಮಪಟ್ಟು ಇವತ್ತು ನಮ್ಮ ರೇವಮ್ಮ ಅವ್ರನ್ನ ಇವತ್ತು ಇಲ್ಲಿ 18 ಓಟು ಇವತ್ತು ನಡೆದಂಥದ್ದು. ಅದರಲ್ಲಿ ರಾಣಿಯನ್ನವ್ರಿಗೆ 8 ಓಟು, ಇವತ್ತು ರೇವಮ್ಮ ಅವರಿಗೆ 10 ಓಟು ಇವತ್ತು ಬಂದಿದೆ, ಮತಗಳು ಬಂದಿದೆ.
ಪದಗಳು ಬಂದು ಇವತ್ತು ಜೈಬೇರಿಯನ್ನ ಬಾರಿಸಿದ್ದಾರೆ. ಈ ಒಂದು ಇನ್ನೊಂದು ಸಂತೋಷದ ವಿಷಯ ನಮ್ಮ ಸದಸ್ಯರು ಮತ್ತು ನಮ್ಮ ಮುಖಂಡರುಗಳ ಮೇಲೆ ನಾವು ಹೇಳ್ಬೇಕಂದ್ರೆ, ನಾವು ಕಡಿಮೆ ಇದ್ದಿದ್ದು, ನಮಗೆ ಕಾಂಗ್ರೆಸ್ ಬೆಂಬಲಿತ ಇದ್ದು ಬರೀ 8 ಜನ, ಅವರು 11 ಜನ ಇದ್ದರು. ಆದರೂ ಕೂಡ ಇವರು ಅದನ್ನು 8ನ 10 ಮಾಡಿ ಅವ್ರನ್ನ 8 ಗೆಲ್ಲಿಸಿ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಹಂಗೆ ಒಂದು ಸದಸ್ಯರು ತಟಸ್ಥವಾಗಿ ಉಳಿದಿದ್ದಾರೆ. ಇದಕ್ಕೆಲ್ಲ ಒಂದು ನಮ್ಮ ಎಲ್ಲ ಮುಖಂಡರುಗಳು ಜೊತೆಗೆ ನಮ್ಮ ಸದಸ್ಯರುಗಳು, ನಮ್ಮ ನಾಗರಾಜು ಅವರು, ನಮ್ಮ ಉಪ್ಪಾರ ಸಮಾಜದ ಜಿಲ್ಲಾಧ್ಯಕ್ಷರು, ನಮ್ಮ ಶ್ರೀಕಂಠ ನಾಯ್ಕರು, ಮತ್ತು ನಮ್ಮ ಸೋಮಣ್ಣ, ವಕೀಲ ಸೋಮಣ್ಣ, ನಮ್ಮ ಕೂಡ್ಲಾಪುರ ರಾಜು, ಇವರು ನಮ್ಮ ಮುಖಂಡರುಗಳಲ್ಲಿ ಭಾಳ ಒಂದು ಶ್ರಮವನ್ನು ಹಾಕಿದ್ರು. ನಮ್ಮ ಚಂದ್ರು, ನಮ್ಮ ಕೊಂಗಳಿ ಮಹೇಶು, ಮತ್ತು ಇನ್ನೂ ಅನೇಕ ಜನ, ಜೊತೆಗೆ ನಮ್ಮ ಇಲ್ಲಿ ಲೀಡ್ ಮಾಡಿದಂಥ ಮೊಬ್ಬಳ್ಳಿ ಶೇಖರು, ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶು, ಎಲ್ಲರೂ ಕೂಡ ಇವತ್ತು ಒಂದು ನಮ್ಮ ಮಂಜು, ಎಲ್ಲರೂ ಕೂಡ ಇವತ್ತು ಒಂದು ಸಂಘಟಿತವಾಗಿ ಇವತ್ತು ನೋಡಿ, ನಾವು ಯಾವತ್ತೂ ಅಷ್ಟೇ ಒಡಕಿಲ್ದೇ ಸಂಘಟಿತವಾಗಿ ನಾವು ಹೋರಾಟ ಮಾಡ್ಬೋದು. ಖಂಡಿತವಾಗ್ಲೂ ಅಧಿಕಾರ ಹಿಡಿಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮತ್ತು ನಮ್ಮ ಸದಸ್ಯರುಗಳ ಬದ್ಧತೆ, ಮೊದಲನೇದಾಗಿ ನಮ್ಮ ಅಶೋಕು, ಬಸವರಾಜು, ನಮ್ಮ ಉಳಿಕೆ ಎಲ್ಲರೂ ಕೂಡ, ನಮ್ಮ ರಂಗಸ್ವಾಮಿ ಅವರು, ಇಲ್ಲಿ ಎಲ್ಲರೂ ಇದ್ರಿ. ಕೆಲವು ಹೆಸರುಗಳನ್ನ ನನಗೆ ಎಲ್ಲರೂ ಹೇಳೋಕ್ಕಾಗಲ್ಲ. ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲ ಕಾಂಗ್ರೆಸ್ ಒಂದು ಬದ್ಧತೆ. ಇವತ್ತು ಕಾಂಗ್ರೆಸ್ ವಿಜಯ ಪದಕಿನ ಆರಿಸಿದ್ದಾರೆ. ಇದು ಮುಂದಿನ ಗ್ರಾಮ ಪಂಚಾಯತ್ ಚುನಾವಣೆ, ಇನ್ನು 6 ತಿಂಗಳು ಗ್ರಾಮ ಪಂಚಾಯತ್ ಚುನಾವಣೆ ಇದೆ. ಆ ಮುಂದಿನ ಚುನಾವಣೆಯಲ್ಲೂ ಕೂಡ ಇದೊಂದು ದಿಕ್ಸೂಚಿಯಾಗಿದೆ. ಹಾಗೆ ಇವರು ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಧ್ಯಕ್ಷನ ಆಯ್ಕೆ ಮಾಡಿದಂಥ ಎಲ್ಲ ಮುಖಂಡರುಗಳಿಗೆ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರುಗಳಿಗೆ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಇವತ್ತು ನಡೆದಂಥ ನಾವು 8 ಇದ್ದರು ನಮ್ಮ ಕಾಂಗ್ರೆಸ್ನವರು, ಅವರು 11 ಇದ್ದರು. ಅದರಲ್ಲಿ 10 ಓಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ. ರೇವಮ್ಮವ್ರ ಅಧ್ಯಕ್ಷ ಮಾಡಿದರೆ ಎಲ್ಲ ಸದಸ್ಯರು ಕೂಡ ಧನ್ಯವಾದಗಳು. ನಮಗೆ ನಮ್ಮ ಸಾಹೇಬರು ಒಂದು, ನನಗೆ ಸೋಮನ್ಗೆ ರಾಜ್ಯಕ್ಕೆ ಅಲ್ಲಿ ನಿಮ್ಮ ಒಂದು 2 ಕ್ಯಾಂಡಿಡೇಟ್ ಜೊತೆ ನೀವು ಮಾತಾಡಬೇಕು, ಹೋಗಿ ನಿಮ್ಮ ಸಮಾಜದವರು ಅದನ್ನು ಸ್ವಲ್ಪ ಏನೋ ಬೇಜಾರಲ್ಲಿದ್ದರು ಅವರು. ನಾನು ನಮ್ಮ ಕಿಶನ್ ಸಟ್ಟೆ ಅವ್ರ ಜೊತೆ ಬಂದು ಮಾತಾಡಿ, ನಾನು ಸೋಮಣ್ಣ, ರಾಜು, ಎಲ್ಲ ಶಂಕರಣ್ಣ ಅವರು ಹೇಳಿದಾಗ ನಮ್ಮ ಕೇಶವಮೂರ್ತಿ ಅವರು ಹೋಗಿ ನಾವು ಬಂದು ಮಾತಾಡಿ ಅವ್ರು ಸರ್ ಮಾಡಿ ಇವ್ರ ಜೊತೆಗೆ ಓಟ್ ಮಾಡೋಕ್ಕೆ ಮಾಡಿಕೊಟ್ಟಿದ್ವಿ ನಮ್ಮ ಸಮಾಜದವ್ರಿಗೆ ಕೂಡ. ಹೀಗೆಲ್ಲ ಒಮ್ಮತ್ತಿಂದ ಒಟ್ಟಾಗಿ ಕೆಲಸ ಮಾಡಿ ಪಕ್ಷಕ್ಕೆ ಒಳ್ಳೆ ಹೆಸರು ತಗೊಂಡು ಬನ್ನಿ. ಮುಂದೆ ಎಲ್ಲ ನೆಕ್ಸ್ಟ್ ಚುನಾವಣೆಗೂ ಅನುಕೂಲ ಆಗಬೇಕು. ಬರೋ ಗ್ರಾಮ ಪಂಚಾಯತಿ ಇನ್ನು ಹತ್ರದಲ್ಲೇ ಇದೆ. ಹಾಗೆ ಅಧ್ಯಕ್ಷರು ಎಲ್ಲ ಸಪೋರ್ಟ್ ಮಾಡ್ಕೊಂಡು ಸದಸ್ಯರುಗಳೆಲ್ಲ ಒಗ್ಗೂಡಿ ಒಟ್ಟಾಗಿ ಕೆಲಸ ಮಾಡಿ, ಜೊತೆಗೆ ಏರ್ಪೇರ್ಗಳು ಬಂದರೆ ಕೂತು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಒಮ್ಮತ್ತಿಂದ ಕೆಲಸ ಮಾಡಿ. ಇನ್ನೂ ನೆಕ್ಸ್ಟ್ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲ್ಲ ಬರ್ತಾವೆ. ಒಗ್ಗಟ್ಟಾಗಿದ್ದರೆ ಯಾರನ್ನ ಬೇಕಾದ್ರೂ ಗೆಲ್ಸ್ಕೋಬೇಕಾದ್ರು ಏನು ಬೇಕಾದ್ರೂ ಕೆಲಸಗಳು ಮಾಡ್ಬೋದು. ಯಾರೋ ಒಂದು ಪ್ರಾಬ್ಲಮ್ ಇತ್ತು ಕೂತು ಮಾತಾಡ್ಕೋಬೇಕು, ಸರ್ ಮಾಡ್ಕೊಂಡು ಹೋಗಿ ಅಂತ ನನ್ನ ಒಂದು ನಿಮ್ಮ ಎಲ್ಲರೂ ಮಾಡೋದು.